ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಆಫ್ ಚಿನ್ನು. ಇವತ್ತು ನಾನು ಬೋಂಡ ಸುಕ್ಕ ಅದು ನಮ್ಮ ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಬನ್ನಿ. ಬೋಂಡಸನ್ನು ಈ ರೀತಿ ಕ್ಲೀನ್ ಮಾಡಬೇಕು. ಬೋಂಡಸಿಗೆ ತುಳುವಿನಲ್ಲಿ ಕೂಂದೆಲು ಮೀನು ಅಂತ ಹೇಳ್ತಾರೆ, ಕನ್ನಡದಲ್ಲಿ ಬೋಂಡಸ್, ಇಂಗ್ಲೀಷಲ್ಲಿ ಸ್ಕ್ವಿಡ್ ಅಂತ ಹೇಳ್ತಾರೆ. ಮೀನು ಕ್ಲೀನ್ ಮಾಡಿದ ನಂತರ ಈ ರೀತಿ ಸಣ್ಣ ತುಂಡುಗಳಾಗಿ ಮಾಡಬೇಕು. ಆಮೇಲೆ ನಾವು ಆ ಮೀನನ್ನು ಚೆಂದ ತೊಳಿಬೇಕು. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಆಯಿಲ್ ಹಾಕಬೇಕು. ನೀವು ಯಾವ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀರೋ ಅದನ್ನೇ ಹಾಕಬೇಕು. ನಂತರ ಒಂದು ನೀರುಳ್ಳಿ, ಸಣ್ಣದಾಗಿ ಕಟ್ ಮಾಡಿದಂಥ ನೀರುಳ್ಳಿ ನಾನು ಹಾಕ್ತಾಯಿದ್ದೇನೆ. ಹಾಕಿ ಅದು ಸ್ವಲ್ಪ ಕಂದು ಬಣ್ಣ ಬರುವಾಗ ಬೋಂಡಸ್ ಮೀನನ್ನು ಈ ಥರ ಹಿಂಡಿ ಅದಕ್ಕೆ ಹಾಕಬೇಕು. ಮೇಲೆಲ್ಲ ಹಾಕಿದ ನಂತರ ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿ ನಾವು ಒಂದು 10 ನಿಮಿಷಗಳ ಕಾಲ ಬೇಯಲಿಕ್ಕೆ ಬಿಡಬೇಕು. ನಂತರ ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕಬೇಕು. ಇದಿವಾಗ ಬೆಂದಿದೆ ನೋಡಿ, ಅಂದರೆ ನಾವು ಆಗ ಇದಕ್ಕೆ ನೀರು ಆ್ಯಡ್ ಮಾಡಲಿಲ್ಲ. ಇಲ್ಲಿ ನೋಡ್ಬೋದು, ನಾವು ಆಗ ನೀರು ಹಾಕಲಿಲ್ಲ, ಇವಾಗ ಎಷ್ಟು ನೀರುಂಟು ಅಂತ. ಇನ್ನು ನಾವು ಮಸಾಲೆ ತಯಾರು ಮಾಡುವ ಮಿಕ್ಸಿ ಜಾರಿಗೆ ಒಂದು ನೀರುಳ್ಳಿ, 3 ಸಣ್ಣ ತುಂಡು ಚಕ್ಕೆ, 1 ಲವಂಗ, 4 ರಿಂದ 5 ಮೆಂತೆ, ಜಾಸ್ತಿ ಹಾಕಬೇಡಿ ಕೈ ಆಗುತ್ತೆ, ಮತ್ತು 4 ಬೆಳ್ಳುಳ್ಳಿ ಎಸಳುಗಳು, ಮತ್ತು ಸ್ವಲ್ಪ ಜೀರಿಗೆ, ಹಾಗೆ ನಾನಿಲ್ಲಿ 5 ಮೆಣಸು ತೆಕ್ಕೊಂಡಿದ್ದೇನೆ. ಮೆಣಸು ಹಾಕಿ ಸ್ವಲ್ಪ ಕೊತ್ತಂಬರಿ ಹುಡಿ ಹಾಕಿ ನೀರು ಹಾಕದೆ ಇದನ್ನು ಗ್ರೈಂಡ್ ಮಾಡಬೇಕು. ಹೀಗೆ ಗ್ರೈಂಡ್ ಆದಮೇಲೆ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಕೂಡ ಆ್ಯಡ್ ಮಾಡಬೇಕು. ತೆಂಗಿನ ತುರಿ ಆದ ನಂತರ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಅಂದರೆ ನಾವು ಆಗ ಗ್ರೈಂಡ್ ಮಾಡುವಾಗ ನೀರು ಹಾಕಿರಲಿಲ್ಲ, ಇವಾಗ ನಾವು ಸ್ವಲ್ಪ ನೀರು ಹಾಕಬೇಕು ಮತ್ತು ಗ್ರೈಂಡ್ ಮಾಡಬೇಕು. ಇದು ಕರಿಬೇವು ಸೊಪ್ಪು. ನಾವು ಇದನ್ನು ಇವಾಗ ಯಾಕೆ ಮೀನಿಗೆ ಹಾಕ್ತೀವಿ ಅಂದರೆ, ಮೀನಿನ ಸ್ಮೆಲ್ ಹೋದ ನಂತರ ಅದಕ್ಕೆ ಈ ಪರಿಮಳ, ಕರಿಬೇವಿನ ಪರಿಮಳ ಚೆಂದ, ಅಂದರೆ ಫ್ಲೇವರ್ ಒಂಥರ ಬರುತ್ತೆ. ಅದಕ್ಕೋಸ್ಕರ ನಾವು ಇವಾಗ ಕರಿಬೇವನ್ನು ಹಾಕ್ತಾಯಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿದ ನಂತರ ನಾವು ಅದನ್ನೊಮ್ಮೆ ಚೆಂದ ಮಿಕ್ಸ್ ಮಾಡಬೇಕು. ಮತ್ತು ನಾವು ಕರೆದಿಟ್ಟ ಮಸಾಲೆ ಏನುಂಟು ಅದನ್ನ ಇದಕ್ಕೆ ಹಾಕಬೇಕು. ಈ ಥರ ಆಗಬೇಕು ಮಸಾಲೆ ನೋಡಿ. ಮಸಾಲೆ ಹಾಕಿದ ಮೇಲೆ ಇದನ್ನೊಮ್ಮೆ ಚೆಂದ ಮಿಕ್ಸ್ ಮಾಡಿ ಅರ್ಧ ಗ್ಲಾಸ್ ನೀರು ಹಾಕಿ, ಮತ್ತು ನಾವು ಇದು ಸ್ವಲ್ಪ ಡ್ರೈ ಆಗಬೇಕು. ಅಂದರೆ ಇದು ಸುಕ್ಕ ಮಾಡೋದಲ್ವ, ಡ್ರೈ ಆದಷ್ಟು ಟೇಸ್ಟ್ ಜಾಸ್ತಿ ಸಿಗುತ್ತೆ ನಮಗೆ. ಇಲ್ಲಿ ನೋಡಿ, ಈ ರೀತಿ ಡ್ರೈ ಆಗಬೇಕು. ಡ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ನಂತರ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಮಿಕ್ಸ್ ಮಾಡಬೇಕು. ಇವಾಗ ಬೋಂಡ ಸುಕ್ಕ ರೆಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.